ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ, ನೀವು ಹೇಳಿದ್ದೆಲ್ಲ ಈ ಮನೇಲಿ ಇನ್ನೂ ಜಾಸ್ತಿ ಆಗಬೇಕು ಅಂದರೆ ನಿಮಗೆಲ್ಲ ನೆನ್ಪು ಬರಬೇಕು. ಆಗ ನಿಮಗೆ ಗೊತ್ತಾಗುತ್ತೆ ಯಾರ್ಯಾರ ಜೊತೆ ಎಷ್ಟು ಕನೆಕ್ಷನ್ ಇತ್ತು ಅಂತ. ಅಕಸ್ಮಾತ್ ನನಗೆ ನೆನಪಾಗಲಿಲ್ಲ ಅಂದರೆ ಹೊಸದಾಗಿ ಇರೋರ ಜೊತೆ ಕನೆಕ್ಟ್ ಆದರೆ ಆಯಿತು, ಸಿಂಪಲ್. ಅಕಸ್ಮಾತು ನನ್ಗೆ ಹಳೆ ನೆನಪೆಲ್ಲ ಬಂದು ನಿನ್ನನ್ನು ಮರ್ತು ಹೋದ್ರೆ? ಲೀಲಾ 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 ನಿಂತ್ಕೋ. ಇಲ್ಲ ಅಕ್ಕ, ನೀನು ನನ್ನ ಹತ್ರ ಮಾತಾಡಬೇಡಿ. ಲೀಲಾ ಪ್ಲೀಸ್ ನಿಂತ್ಕೋ. ನಾನು ಈಗೇನು ಕೇಳಬಾರ್ದು ಕೇಳಿದೆ ಅಂತ ಈ ಥರ ಬೇಜಾರು ಮಾಡ್ಕೊಂಡು ಹತ್ಕೊಂಡು ಹೋಗ್ತಿದ್ಯಾ? ನೀವು ಈ ಥರ ಎಲ್ಲ ಮಾತಾಡೋಣ ಅಂತ ನಂಗೆ ಮಾತು ಕೊಡಿ. ಅಲ್ಲ, ನಾನು ಈಗೇನು ಹೇಳಿದೆ ಅಂತ? ಅದೇ ಈಗ ಹೇಳಿದ್ರಲ್ಲ, ನಾನು ನಿನ್ನ ಮರ್ತೋದ್ರೆ ಏನು ಮಾಡ್ತೀಯ ಅಂತ, ಅದೇ ಮಾತು. ಓ ಹುಚ್ಚು ಹುಡುಗಿ ನೀನು. ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ? ಅಳ್ತೀನಿ ಅಕ್ಕ, ನಾನು ಅಳ್ತೀನಿ. ನಿಮ್ಮ ಥರ ದೊಡ್ಡ ವಿಷಯಕ್ಕೆ ನೊಂದ್ಕೊಳ್ಳೋದು, ಚಿಕ್ಕ ವಿಷಯನ ಹಾಗೆ ಬಿಡೋದಕ್ಕೆ ನನ್ನ ಕೈಲಾಗಲ್ಲ. ನಿಮಗೆ ದೊಡ್ಡದನ್ಸೋದು ನನಗೆ ಚಿಕ್ಕದನ್ಸುತ್ತೆ, ಅದೇ ವಿಷಯ ನಿಮಗೆ ಚಿಕ್ಕದನ್ಸೋದು ನನಗೆ ದೊಡ್ಡದಾಗುತ್ತೆ ಅಕ್ಕ. ಆ ವಿಷಯನೇ ನನಗೆ ತುಂಬ ನೋವು ಕೊಡೋದು, ತುಂಬ ಖುಷಿ ಕೊಡೋದು ಅಂತ ಹುಡುಗಿ ನಾನು. ಬೇಜಾರಾಯ್ತಾ ಲೀಲಾ? ಐ ಆಮ್ ರಿಯಲಿ ಸಾರಿ. ಅಕ್ಕ, ನಾನು ಮಿಡಲ್ ಕ್ಲಾಸಿಂದ ಬಂದವಳು. ನಮ್ಮ ಮನೇಲಿ ತುಂಬ ಬಡತನ ಇದ್ದರೂ ನಮ್ಮಪ್ಪ ನಮ್ಮನ್ನು ತುಂಬ ಪ್ರೀತಿಯಿಂದ ಬೆಳೆಸಿದ್ದಾರೆ. ಅಪ್ಪನ ಕೈಗೆ ನನ್ನ ಕೈ ಸೇರಿದ್ರೆ ಮನೆಗೆ ಒಳ್ಳೇದಾಗುತ್ತೆ, ಅಪ್ಪನ ಭಾರ ಕಮ್ಮಿ ಮಾಡ್ಬೋದು ಅಂತ ಅಲ್ಪ ಸ್ವಲ್ಪ ಆ್ಯಕ್ಟಿಂಗ್ ಮಾಡಿಕೊಂಡು ದುಡಿಯೋಣ ಅಂತ ಹೊರಟೆ. ಈ ಥರ ಲೈಫ್ ಲೀಡ್ ಮಾಡುವಾಗ ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬಂತು. ಆಗ ಜೀವನ ನನಗೆ ಉಪ್ಪರಿಗೆ ಮೇಲೂ ಕೂರಿಸ್ತು, ಕೆಳಗಿದ್ದನ್ನೆಲ್ಲನೂ ತೋರಿಸ್ತು. ಆ ಏಳು ಬೀಳುಗಳ ಮಧ್ಯ ನನಗೆ ಸಿಕ್ಕಿದ್ದೊಂದು ಪವಿತ್ರವಾದ ಸ್ನೇಹ ಅಂದರೆ ಅದು ನಿಮ್ಮ ಸ್ನೇಹ ಅಕ್ಕ. ಇಂಥ ಟೈಮಲ್ಲಿ ನೀನು ನನ್ನ ಬಿಟ್ಟು ಹೋಗ್ತೀನಿ, ನನ್ನ ಮರೆತು ಹೋಗ್ತೀನಿ ಅಂತ ಹೇಳಿದ್ರೆ ನಂಗೆ ಭಯ ಆಗಲ್ವಾ ಅಕ್ಕ? ನೀವು ನನ್ನ ಮರೆತು ಹೋಗ್ಬಿಟ್ರೆ ನನಗೆ ಅಂತ ಯಾರೂ ಇರಲ್ಲ ಅಕ್ಕ. ಸಾರಿ ಸಾರಿ ನೋಡು, ನಾನೇನೋ ತಮಾಷೆ ಕೇಳಿದೆ. ನೀನು ಇಷ್ಟೊಂದು ಬೇಜಾರು ಮಾಡ್ಕೊಳ್ತೀಯ ಅಂತ ಗೊತ್ತಿದ್ದಿದ್ರೆ ನಾನು ನಿಜವಾಗ್ಲೂ ಆ ಪ್ರಶ್ನೆನೇ ಕೇಳ್ತಿರ್ಲಿಲ್ಲ. ಇನ್ಮೇಲೆ ನಿನ್ಗೆ ಆ ಥರ ಪ್ರಶ್ನೆ ಕೇಳಲ್ಲ, ಆಯಿತಾ? ನೋಡು, ನೀನೀಗ ಅಳಬಾರ್ದು, ಕಣ್ಣೊರ್ಸ್ಕೋ. ಇಷ್ಟು ಹೇಳಿದ್ರು ಅಳ್ತಿದ್ಯಲ್ಲ, ಪ್ಲೀಸ್ ಅಳ್ಬೇಡ, ಅಳೋದು ನಿಲ್ಲಿಸು. ಅರೆ, ಇಷ್ಟು ಹೇಳ್ತಿದ್ರು ಅಳ್ತಾನೆ ಇದೆಯಲ್ಲ, ಹಾಕ್ತೀನಿ ನೋಡು. ಈ ಮುದ್ದಾದ ಮುಖದಲ್ಲಿ ಯಾವಾಗಲೂ ಹೀಗೆ ನಗು ಕಾಣ್ತಿರ್ಬೇಕು. ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಓಕೆನಾ? ಸರ್, ಗುಡ್ ಮಾರ್ನಿಂಗ್ ಸರ್. ಈ ಡ್ರೆಸ್ಸಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಸರ್. ಚೆನ್ನಾಗಿದ್ದೀರಾ ಸರ್? ಯಾಕೆ? ನನಗೇನಾಗಿದೆ? ಚೆನ್ನಾಗಿದ್ದೀನಿಲ್ಲ. ನೀವು ಚೆನ್ನಾಗಿರ್ಬೇಕು ಸರ್. ಸರ್, ಒಂದು ನಿಮಿಷ. ಅದು ಸ್ವಲ್ಪ ಸುಕ್ಕಾಗಿತ್ತು, ಮತ್ತೆ ಒಂದು ಹೊರಗೆ ಬಂದಿತ್ತು.
ಅದನ್ನು ಸರಿ ಮಾಡಿದೆ ಸರ್. ಸಾರಿ ಟು ಡಿಸ್ಟರ್ಬ್ ಯು ಸರ್. ಏನಿವತ್ತು ನನ್ನ ಮೇಲೆ ತುಂಬ ಕಾಳಜಿ ಬಂದಿದೆ? ಬಂದಿದ್ದಲ್ಲ ಸರ್, ಮೊದಲಿಂದನಿತ್ತು. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿರ್ಬೇಕು ಸರ್. ಇದನ್ನು ನೀವು ಕಾಳಜಿ ಆದರೂ ಅಂದ್ಕೊಳ್ಳಿ ಅಥವಾ ಪ್ರೀತಿ ಆದರೂ ಅಂದ್ಕೊಳ್ಳಿ, ನನಗೇನು ಅಭ್ಯಂತರ ಇಲ್ಲ ಸರ್. ಏನು ಸರ್, ನಿಮ್ಮನ್ನು ಜನ ಎಲ್ಲ ಮಿಸ್ಟರ್ ಪರ್ಫೆಕ್ಟ್ ಅಂತಾರೆ. ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಇರೋ ಜಾಗದಲ್ಲಿ ಇಷ್ಟೊಂದು ಧೂಳ ಸರ್. ಈ ಹೌಸ್ ಕೀಪಿಂಗ್ ಅವ್ರು ಏನು ಮಾಡ್ತಾರೆ ಸರ್? ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ಸರ್. ಪರವಾಗಿಲ್ಲ, ನಾನೇ ಕ್ಲೀನ್ ಮಾಡ್ತೀನಿ ಸರ್. ಇವಾಗ ಕರೆಕ್ಟ್ ಆಯ್ತು ಸರ್. ಶುರು ಏನು ಬೇಕಿತ್ತು ನಿನಗೆ? ಸರ್, ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡೋ ಟ್ಯಾಲೆಂಟ್ ನಿಮ್ಗೊಬ್ರಿಗೆ ಇರೋದು ಸರ್. ಸರ್, ಅದು ಹೇಗೆ ಸರ್ ನೀವು ಕರೆಕ್ಟಾಗಿ ಹೇಳ್ತೀರಾ? ನೀವು ಸೂಪರ್ ಸರ್, ಸೂಪರ್. ಸರ್, ವಿಷಯ ಏನಂದರೆ, ಇನ್ಮೇಲಿಂದ ನನ್ನ ಕೆಲ್ಸಕ್ಕೆ ಬರೋಕ್ಕಾಗಲ್ಲ ಸರ್. ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕಿತ್ತು ಸರ್. ವಾಟ್? ಹೌದು ಸರ್, ಇನ್ಮೇಲಿಂದ ಕೆಲ್ಸಕ್ಕೆ ಬರೋಕ್ಕಾಗಲ್ಲ, ಅದನ್ನು ಹೇಳಬೇಕಿತ್ತು. ಬೈತೀರಂತ ಭಯದಲ್ಲಿ ನಾನು ನಿಧಾನವಾಗಿ ಹೇಳಿದೆ ಸರ್. ಪ್ಲೀಸ್ ಪರ್ಮಿಷನ್ ಕೊಡಿ ಸರ್. ಸರ್, ನನಗೆ ನನ್ನದೇ ಅದೊಂದು ಜೀವನ ಇದೆ, ನಾನು ಅದ್ರ ಕಡೆನೂ ಸ್ವಲ್ಪ ಗಮನ ಹರಿಸ್ಬೇಕು ಸರ್. ಇಲ್ಲ ಅಂತ ಹೇಳ್ಬಿಡಿ ಸರ್. ಸರ್, ಪ್ಲೀಸ್ ನಂಗೆ ಪರ್ಮಿಷನ್ ಕೊಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ಲೀಲಾ, ನಾನು ಈಗ ತಾನೇ ಕಾಫಿ ಕುಡ್ದೆ, ಮತ್ತ್ಯಾಕೆ? ಅಕ್ಕ, ಇದರಲ್ಲಿ ಬೇರೆ ಏನೋ ವಿಷಯ ಇದೆ. ಅಲ್ಲ, ನಿಮಗೆ ಕಾಫಿ ಮಾಡಕ್ ಬರುತ್ತಾ? ಎಲ್ಲರೂ ಮಾಡ್ತಾರೆ, ಅದ್ರಲ್ಲಿ ಸ್ಪೆಷಲ್ ಏನಿದೆ? ಅದೆಲ್ಲ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ನೀವು ಮೊದಲು ಕಾಫಿ ಪ್ರಿಪೇರ್ ಮಾಡಿ. ನನಗೆ ಈ ಕಾಫಿ ಟೀ ಎಲ್ಲ ಮಾಡೋದಕ್ಕೆ ಮೂಡಿರಬೇಕು. ನನಗೀಗ ಮೂಡಿಲ್ಲ. ಪ್ಲೀಸ್ ಆಮೇಲೆ ಮಾಡೋಣ ಲೀಲಾ. ಪ್ಲೀಸ್ ಅಕ್ಕ, ನೀವು ಮಾಡಿಕೊಡ್ಲೇಬೇಕು. ವಿಷಯ ಇದೆ ಅಂತ ಹೇಳ್ದೆ ತಾನೆ, ಮಾಡಿ ಪ್ಲೀಸ್. ಓ, ನಿನಗೆ ಬೇಕಾ? ಮೊದಲೇ ಹೇಳೋದಲ್ವಾ, ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಈ ಕಾಫಿ ಮಾಡಲ್ವಾ? ನೋಡೀಗ ಕಾಫಿನ ಏನು ಸಕ್ಕತ್ತಾಗಿ ಮಾಡ್ತೀನಿ ಅಂತ. ಕಾಫಿ ರೆಡಿ. ಕುಡಿದ್ ನೋಡು, ಹಾಗೆ ಕಳೆದೋಗ್ಬಿಡ್ತೀಯ. ಕಾಫಿ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆದರೆ ಕಾಫಿನ ನಾನು ಕುಡಿಯಲ್ಲ. ಕುಡಿಯಲ್ವಾ? ಮತ್ತ್ಯಾಕೆ ಅಷ್ಟೊಂದು ಬಲವಂತ ಮಾಡಿ ಮಾಡಿಸ್ದೆ? ವಿಷಯ ಇದೆ ಅಂತ ಹೇಳ್ದೆ ತಾನೆ. ನೀವು ಬನ್ನಿ ನನ್ನ ಜೊತೆ ಇಟ್ಕೊಳ್ಳಿ. ಅಯ್ಯೋ, ನಿನ್ನ ತಲೆಯಲ್ಲಿ ಅದೇನಿದೆಯೋ ಅದೇನು ಮಾಡ್ತೀಯೋ ಒಂದೂ ಗೊತ್ತಾಗಲ್ಲ. ಸರಿ, ನಡಿ. ಸರ್, ಪ್ಲೀಸ್ ಸರ್, ಇಲ್ಲ ಅಂತ ಹೇಳ್ಬೇಡಿ ಸರ್. ಸರ್, ನನ್ನ ಜೀವನ ನಾನು ನೋಡ್ಕೋತೀನಿ ಸರ್. ಸರ್, ನೀವಿಲ್ಲ ಅಂದರೆ ನನ್ಗೆ ಯಾರು ದಿಕ್ಕು ಸರ್? ನನ್ನ ಜೀವನನೇ ನಾಶ ಆಗೋಗುತ್ತೆ ಸರ್. ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ನಾನು ನಿನ್ಮೇಲೆ ಕೆಲ್ಸಕ್ಕೆ ಬರೋಕ್ಕಾಗಲ್ಲ ಸರ್. ಬಟ್ ಕೆಲಸ ಬಿಟ್ಟು ಹೋಗೋಂಥ ಯೋಚನೆ ಆದರೂ ಹೇಗೆ ಬಂತು? ಏನಾಗಿದೆ ನಿನಗೆ? ನಾನು ಮನೆ ಬಿಟ್ಟು ಹೋಗ್ತೀನಿ, ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಯಾರು ಹೇಳಿದ್ರು ಸರ್? ನಾನು 5:30 7:30 ತನಕ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ. ಅದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ಕೇಳಕ್ಕಂತ ಬಂದೆ, ಅಷ್ಟೇ ಸರ್. ಇಡಿಯಟ್, ಯಾರ ಅದನ್ನು ಹಂಗೆ ಕೇಳ್ತಾರ? ಸ್ವಲ್ಪ ಕೆಲಸ ಇದೆ, 2 hours ಪರ್ಮಿಷನ್ ಕೇಳ್ತಾರೆ. ಕೆಲಸ ಬಿಟ್ಟು ಹೋಗ್ತೀನಿ ಅಂತಾರ? ತಲೆಯಲ್ಲಿ ಏನು ತುಂಬ್ಕೊಂಡಿದ್ಯಾ ನೀನು? ರೂಪ ಸರ್, ತಲೆ ಫುಲ್ಲು ರೂಪನೇ ತುಂಬ್ಕೊಂಡ್ಬಿಟ್ಟಿದ್ದೀನಿ ಸರ್. ಅವಳನ್ನು ಇಂಪ್ರೆಸ್ ಮಾಡೋಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ಕೇಳಕ್ಕೆ ಬಂದೆ. ಅವಳನ್ನು ನಾನು ಡ್ಯಾನ್ಸಲ್ಲಿ ಇಂಪ್ರೆಸ್ ಮಾಡ್ತೀನಿ ಸರ್. ಈ ವಿಷಯ ಪ್ರೀತಿ ಅಂದರೆ ಏನು ಅಂದ್ಕೊಂಡಿದ್ಯಾ ನೀನು? ಪ್ರೀತಿ ಅನ್ನೋದು ಒಂದು ಮನಸ್ಸಿಂದ ಇನ್ನೊಂದು ಮನಸ್ಸಿಗೆ ತಾನಾಗೆ ಆಗುವಂಥದ್ದು. ಅದ್ರ ಮಧ್ಯೆ ಈ ಬ್ಯೂಟಿ, ಟ್ಯಾಲೆಂಟು, ಸ್ಟೇಟಸ್ಸು, ದುಡ್ಡು ಇದು ಯಾವುದೂ ಬರಲ್ಲ. ಅಕಸ್ಮಾತ್ ಇದರಲ್ಲಿ ಯಾವ್ದಾದ್ರು ಒಂದು ಫ್ಯಾಕ್ಟ್ರ್ ಮಧ್ಯೆ ಬಂದರೂ ಆ ಪ್ರೀತಿ ಅನ್ನಿಸ್ಕೊಳ್ಳಲ್ಲ. ಲುಕ್, ಬ್ಯೂಟಿ ಅನ್ನೋದು 10 ವರ್ಷ ಆದ್ಮೇಲೆ ಹೊರಟೋಗುತ್ತೆ, ಆಗ ಪ್ರೀತಿನೂ ಹೊರಟೋಗುತ್ತೆ. ದುಡ್ಡು, ಸ್ಟೇಟಸ್ಸು ಯಾವಾಗ ಬೇಕಾದ್ರೆ ಕಳೆದೋಗ್ಬೋದು, ಹಾಗೆ ಪ್ರೀತಿನೂ ನಾಶ ಆಗ್ಬಿಡುತ್ತೆ. ಆದರೆ ಮನಸ್ಸಿಂದ ಹುಟ್ಟೋ ಪ್ರೀತಿ ಇದೆಯಲ್ಲ, ಅದು ಸತ್ತ ಮೇಲೂ ಜೀವಂತವಾಗಿರುತ್ತೆ.
ಒಂದು ವೇಳೆ ನಿನ್ನ ಪ್ರೀತಿ ನಿನಗೆ ಸಿಗಲಿಲ್ಲ ಅನ್ಕೋ, ಅಥವಾ ನೀನು ಪ್ರೀತಿಸಿದವರು ನಿನ್ನನ್ನು ಬಿಟ್ಟು ಹೋದ್ರು ಅಂದರೆ ಅದು ಲವ್ ಫೇಲ್ಯೂರ್ ಅಲ್ಲ, ಪ್ರೀತಿ ಪರೀಕ್ಷೆ. ಪ್ರೀತಿ ಏನು ಹೇಳುತ್ತೆ? ನಿನ್ನ ಪ್ರೀತಿಸಿದವ್ರನ್ನ ನೀನು ಜೋಪಾನವಾಗಿ ಇಟ್ಕೋ, ಅವರು ಖುಷಿಯಾಗಿರೋ ಥರ ನೋಡ್ಕೊ ಅಂತ. ಅವ್ರು ಖುಷಿಯಾಗಿರೋದಕ್ಕೋಸ್ಕರ ಬದುಕು ಅಂತ ಹೇಳುತ್ತೆ. ನೀನು ಆ ರೀತಿ ಬದುಕಕ್ಕೆ ಶುರು ಮಾಡಿದ್ರೆ ಒಂದಲ್ಲ ಒಂದಿನ ಡೆಫಿನೆಟ್ ಆಗಿ ನಿನ್ನ ಪ್ರೀತಿ ನಿನ್ನ ಹುಡ್ಕೊಂಡು ಬಂದೇ ಬರುತ್ತೆ. ಯು ನೋ ವಾಟ್ ವಿಶ್ವರು, ಪ್ರೀತಿ ಅನ್ನೋದು ಬರೀ ಭಾವನೆ ಅಲ್ಲ, ಅದು ಇಟ್ಸ್ ಡಿವೈನ್. ಅಂದರೆ ಎರಡು ಮನಸ್ಸಿನ ಮಧ್ಯೆ ಮಾತ್ರ ಆಗೋದಕ್ಕೆ ಸಾಧ್ಯ. ಅದು ನಿನ್ನ ಪ್ರೀತಿ ನಿಜವಾದಾದರೆ ಖಂಡಿತವಾಗ್ಲೂ ನಿನಗೆ ಪ್ರೀತಿ ಸಿಕ್ಕೇ ಸಿಗತ್ತೆ. ಸೊ ನೀನು ನಿನ್ನ ಟ್ಯಾಲೆಂಟ್ನೆಲ್ಲ ಬಳಸ್ಕೊಂಡು ಇಂಪ್ರೆಸ್ ಮಾಡಿ ಪ್ರೀತಿಸೋ ಪ್ರಯತ್ನ ಮಾಡಬೇಡ. ಪ್ರೀತಿ ಅನ್ನೋದು ಒಂದು ವರ ಇದ್ದಾಗ ಅದು ತಾನಾಗೆ ಒಲಿಬೇಕು. ಏ ಸರ್, ಎಲ್ಲ ಅರ್ಥ ಆಯ್ತು ಸರ್. ಹಾಗಾದರೆ ನೀವು ನನಗೆ ಡ್ಯಾನ್ಸ್ ಪ್ರಾಕ್ಟೀಸಿಗೆ ಪರ್ಮಿಷನ್ ಕೊಡ್ತೀರಾ? ನಾನು ಇಷ್ಟು ಹೇಳಿದ್ರು ಅರ್ಥ ಆಗಲಿಲ್ಲ. ನೀನು ಏನು ಬೇಕಾದರೂ ಮಾಡ್ಕೋ, ಬಟ್ ಮೊದಲು ನನ್ನ ಕಣ್ಮುಂದೆ ಇರ್ಬೇಡ. ಹೋಗ್ತಾರೋ ಸರ್, ಥ್ಯಾಂಕ್ ಯು. ಅಕ್ಕ, ಕಾಫಿ ಕುಡಿ. ನೀವಿಲ್ಲೇ ರೀ, ಬಂದೆ. ಕಾಫಿ. ಇಲ್ಲ, ಈ ಕಾಫಿ ಯಾರು ಮಾಡಿದ್ದು? ನಿನ್ನೆ ಕೇಳ್ತಿರೋದು, ಯಾರು ಮಾಡಿದ್ದು? ಯಾಕೆ ಚೆನ್ನಾಗಿಲ್ವಾ? ನೋ ನೋ, ಚೆನ್ನಾಗಿಲ್ವಾ ಅನ್ನೋ ಪ್ರಶ್ನೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ತರ ಕಾಫಿ ಜಗತ್ತಲ್ಲಿ ಒಬ್ರು ಮಾತ್ರ ಮಾಡೋದಕ್ಕೆ ಸಾಧ್ಯ. ಅಂಡ್ ನಾನು ಎಷ್ಟೋ ವರ್ಷ ಆದ್ಮೇಲೆ ಈ ಟೇಸ್ಟ್ ಅನುಭವಿಸ್ತಾ ಇದ್ದೀನಿ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಇದನ್ನ ಅಂತರ ಮಾಡಿರೋದು. ರೈಟ್? ಅಕ್ಕ, ನೀವು ಹೇಳಿದ ನಿಜ. ಈ ಕಾಫಿ ಮಾಡಿದ್ದು ಅಂತರ ಅಕ್ಕನೇ. ಅಂತರ ನನಗೋಸ್ಕರ ನೀನು ಮಾಡಿದ ಕಾಫಿನ? I just can't believe this. I'm so happy. Thank you. Thank you. ಅಲ್ಲ, ನಾನು ತುಂಬ ಸಿಂಪಲಾಗಿ ಮಾಡಿದ್ದೀನಿ. ನೀವು ನೋಡಿದ್ರೆ ಇಷ್ಟೊಂದು ಹೊಗಳುತ್ತಿದ್ದೀರಲ್ಲ. ಇಲ್ಲ ಅಂತರ, ನಿನ್ನ ಹೆಸರಲ್ಲಿ ಜೀವಿಸ್ತಾ ಇರೋ ನಾನು, ನಿನ್ನ ಹೆಸರಲ್ಲಿ ಉಸಿರಾಡ್ತಿರೋ ನಾನು, ನಿನ್ನ ಜೊತೆ ಕಳೆದಿರೋ ಪ್ರತಿಯೊಂದು ಮೊಮೆಂಟು ನನ್ನ ಲೈಫಿನ ಸ್ಪೆಷಲ್ ಮೂಮೆಂಟ್ಸ್ ಥರ ಸೇವ್ ಮಾಡ್ತಿರೋ ನಾವು. ಅದರಲ್ಲಿ ಈ ಕಾಫಿನೂ ಒಂದು. ಥ್ಯಾಂಕ್ ಯು. ನೀವಿಬ್ರು ಮಾತಾಡ್ತೀರಿ, ನಂಗೆ ಸ್ವಲ್ಪ ಕೆಲಸ ಇದೆ.
ಥ್ಯಾಂಕ್ಸ್ ಫಾರ್ ದ ಕಾಫಿ. ನಿಮಗೆ ಖುಷಿ ಆಗುತ್ತೆ ಅಂದರೆ ಇನ್ಮೇಲೆ ಕಾಫಿ ನಾನೇ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಕಾಫಿ ತುಂಬ ಚೆನ್ನಾಯಿತು. ಥ್ಯಾಂಕ್ ಯು. ನಾನು ನಿಮ್ಗೊಂದು ಮಾತು ಹೇಳಬೇಕು, ಹೇಳ? ಪ್ಲೀಸ್ ಹೇಳಿ. ನಿಮ್ಮ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತೀನಿ ನಾನು. ಹೇಳಿ. ಯಾಕೆ ಸೈಲೆಂಟ್ ಆದ್ರಿ? ಹೇಳಿ. ನೀವು ಪ್ರೀತಿ ಬಗ್ಗೆ ಆಡಿದ ಮಾತುಗಳಿತ್ತಲ್ಲ, ಅದು ತುಂಬ ಚೆನ್ನಾಗಿತ್ತು. ಅದು ಬರೀ ಮಾತಲ್ಲ, ನನ್ನ ಜೀವನದ ಅನುಭವ. ಈಗ ಪ್ರೀತಿ ಅಂದರೆ ಬೇರೆ ಏನೋ ಅಂದ್ಕೊಂಡಿದ್ದಾರೆ, ಆದರೆ ನೀವು ಪ್ರೀತಿನ ಅರ್ಥ ಮಾಡ್ಕೊಂಡಿರೋ ರೀತಿ ಇದೆಯಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಬೇರೆ ಯಾರೇ ನಿಮ್ಮನ್ನು ನೋಡಿದ್ರು ನಿಮ್ಮ ಹಾಗೆ ನಿಷ್ಕಲ್ಮಶವಾಗಿ ಪ್ರೀತಿಸಬೇಕು ಅಂದ್ಕೋತಾರೆ. ನನಗೂ ಹಾಗೆ ಅನ್ಸುತ್ತೆ. ನಿಜವಾಗ್ಲೂ ನಿಮಗೂ ಹಾಗೆ ಅನ್ಸುತ್ತಾ? ಹಾಂ. ಕೊಡಿ. ನಾನು ಇಡ್ತೀನಿ. ಈಗ ನೀವು ಇಟ್ಟಾಯ್ತಲ್ಲ, ಇಲ್ಲಿಂದ ನಾನು ತೊಗೊಂಡು ಹೋಗ್ಬೋದಾ? ಕುಡಿ ನೋಟದ ಕಿಡಿಸೋ ಕಿಸಿ ಸುಡಬೇಡವೇ ನನ್ನಿ ಥರ ತುಸು ಕರುಣೆ ತೋರಿಸು ಬಡಪಾಯಿಗೆ ಅತಿಯಾಗಿದೆ ಆಕರ್ಷಣೆ ಏನಾದರೂ ಮೀನೆ ಹೊಣೆ ಇರಲಾರೆ ಸುಮ್ಮನೆ ತುಸು ಕರುಣೆ ತೋರಿಸು ಬಡಪಾಯಿಗೆ ಕಲಿಬೇಕು ತಾನೆ, ಅದನ್ನ ನಾನ್ ಕಲ್ಸ್ಕೊಡ್ತೀನಿ. ಡೋಂಟ್ ವರಿ. ನೀವು ಕಲ್ಸೋದೇನ್ ಬೇಕಾಗಿಲ್ಲ, ನಾನೇ ಕಲಿತೀನಿ. ಯಾಕೆ? ಮತ್ತಿನ್ನೇನ್ ಮೇಡಮ್, ನೀವು ಹೇಳ್ಕೊಡೋ ಸ್ಟೆಪ್ಪು ನನ್ಗೆ ಲವ್ ಬೇಕು ಅನ್ನೋ ತರ ಇರಲ್ಲ. ನೀವು ಚೆನ್ನಾಗಿದ್ರೆ ಸಾಕು, ನನ್ಗೇನ್ ಬೇಡ ಅನ್ನೋ ತರ ಇದ್ರೆ ನನ್ ಲವ್ ಸಕ್ಸಸ್ ಆಗೋದು ಹೇಗೆ ಮೇಡಮ್? ಸಾರಿ ಮೇಡಮ್, ಅದು ಮಾತಾಡೋ ಫ್ಲೋನಲ್ಲಿ ತಪ್ಪಾಗಿ ಮಾತಾಡ್ಬಿಟ್ಟೆ. ನಿಮಗೆ ನೋಯಿಸ್ಬೇಕಂತ ನಾನು ಈಗ ಮಾತಾಡಿಲ್ಲ ಮೇಡಮ್, ಸಾರಿ. ಇರೋದನ್ನೇ ತಾನೇ ನೀವು ಹೇಳಿರೋದು, ಇದ್ರಲ್ಲಿ ತಪ್ಪೇನಿದೆ ವಿಶ್ವರೂಪ್? ನಾವು ಪಡ್ಕೊಳ್ಳೋದಕ್ಕಿಂತ ಕೊಡೋದ್ರಲ್ಲೇ ಖುಷಿ ಇರುತ್ತೆ. ನೀವು ಅದನ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ, ಅಗತ್ಯ ಇರೋರಿಗೆ ಅದನ್ನ ಕೊಟ್ಟು ನೋಡಿ, ಆಗ ಆಗುತ್ತಲ್ಲ ಖುಷಿ. ಅದ್ರ ಮುಂದೆ ಬೇರೆ ಯಾವ್ದೂ ಇಲ್ಲ. ಏನ್ ಮೇಡಮ್ ನೀವು ಈ ಮದ್ವೆ ಆಗಿರೋರು ಬಂದು ಮದ್ವೆ ಅಂದ್ರೆ ವೇಸ್ಟ್ ಮಗ ಅಂತಾರಲ್ಲ, ನೀವು ಹಾಗೆ ಹೇಳ್ತಿದ್ದೀರಾ? ಈ ಮದ್ವೆ ಆದ ನಂತರ ಅಂಥದ್ದು ಏನಿದೆ ಅಂತ ಗೊತ್ತಾಗ್ಬೇಕಾದ್ರೂ ಮದ್ವೆ ಆಗ್ಬೇಕಲ್ವಾ? ಸೊ ಫಸ್ಟ್ ಲೆಟ್ ಮಿ ಲವ್ ಅಂಡ್ ಗೆಟ್ ಮ್ಯಾರಿ ಲೇಟರ್. ಅತ್ತೆ ಅತ್ತೆ ಅಂತೆ ಅತ್ತೆ, ನಾನು ಎಷ್ಟೊತ್ತಿ ಹೇಳಿದೀನಿ ಅತ್ತೆ ಅಂತ ಕರಿಬೇಡ ಅಂತ. ನಾನು ಹೇಳಿದ್ ನಿಂಗೆ ಅರ್ಥನೇ ಆಗಲ್ವಾ? ನಾನು ಬರೀ ಲೀಲಾ, ಅತ್ತೆ ಅಲ್ಲ.
ಸಾರಿ ಲಕ್ಷ್ಮಿ, ನಾನು ಯಾಕೆ ಕೋಪ ಮಾಡ್ಕೊಂಡೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನೀನು ಪದೇ ಪದೇ ಅತ್ತೆ ಅಂತ ಕರೆದ್ರೆ ಬೈ ಮಿಸ್ ಆಗಿ ಎಲ್ಲಿ ಅಂತರ ಹಾಕಂಗೆ ಗೊತ್ತಾಗ್ಬಿಡುತ್ತೆ ಅಂತ ಆ ಥರ ಹೇಳಿದೆ. ಅಕಸ್ಮಾತ್ ಅಂತರ ಹಾಕಂಗೆ ಗೊತ್ತಾದರೆ ಏನು ಗತಿ? ಅವ್ರು ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಾ ಹೋದಾಗ ನಿಜ ಗೊತ್ತಾಗ್ಬಿಡುತ್ತೆ. ನಿಜ ಗೊತ್ತಾದರೆ ಅವರಿಬ್ಬರು ಸಂಬಂಧ ನಾಶ ಆಗುತ್ತಲ್ವಾ? ನನ್ನ ಕನಸನ್ನು ನಿಂಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ನೀವು ನನಗೆ ಏನೇ ಬೈದರೂ ಬೇಜಾರಿಲ್ಲ, ಆದರೆ ಅತ್ತೆ ಅನ್ನೋದನ್ನೇ ಬೇಡ ಅಂತಿದ್ದೀರಾ. ಲಕ್ಷ್ಮಿ ಅವರೇ, ಲೀಲಾ ಏನು ಬೇಡ ಅಂತ ಹೇಳಿದ್ಲು? ಅದು ನೀವು ಕಾಫಿ ಮಾಡ್ತಿದ್ದೀರಾ ಅಂತ ಹೇಳಿದೆ. ಇವರು ನಮಗೂ ಕಾಫಿ ಬೇಕು ಅಂತ ಹೇಳಿದ್ರು. ನಾನಿಲ್ಲಪ್ಪ, ಅದು ಏಜ್ ಅವ್ರಿಗೆ ಮಾತ್ರ ಅಂತ ಹೇಳಿದೆ. ಅಲ್ವಾ ವಿಶ್ವರೂಪ್? ಹೌದು ಹೌದು ಮೇಡಮ್. ಅಷ್ಟೇನಾ? ಲೀಲಾ, ಏನು ಗೊತ್ತಾ, ಅಭಿಯವ್ರ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ತುಂಬಾ ಭಯ ಆಗುತ್ತೆ. ಭಯನಾ? ಯಾಕೆ? ಆ ಥರ ಭಯ ಅಲ್ಲ. ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಎಕ್ಸಾಮ್ ರಿಸಲ್ಟ್ ಬರೋ ದಿನ ಭಯ ಇರುತ್ತಲ್ಲ, ಆ ಥರ. ಆಮೇಲೆ ಈ ಇಂಟರ್ವ್ಯೂಗೆಲ್ಲ ಹೋದಾಗ ಭಯ ಆಗ್ತಿರುತ್ತಲ್ಲ, ಆ ಥರ ಭಯ. ಆದರೆ ಅಭಿಯವ್ರ ಖುಷಿ ನೋಡಿದ್ರೆ ತಂಪಾಗಿರೋ ಫೀಲ್ ಆಗುತ್ತೆ. ಅದಕ್ಕೆ ನಿಮ್ಮನ್ನ ನಾನು ಅಲ್ಲೇ ಬಿಟ್ಟು ಬಂದಿದ್ದು. ನೋಡಿ, ನೀವೆಷ್ಟು ಕೂಲಾಗಿದ್ದೀರಾ. ಲೀಲಾ, ನೀನು ಆಗ ಅವ್ರ ಖುಷಿನ ನೋಡಬೇಕಿತ್ತು. ಆದರೆ ನೀನು ಯಾಕೆ ಬೇಗ ಹೊರಟೋದೆ?